ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನರೇಂದ್ರ ಬೇಗ ಹೋಗು, ವೀಲ್ ಚೇರ್ ತರ ಕೇಳು. ಮುಜೆ ಯಾರಾದ್ರೂ ವೀಲ್ ಚೇರ್ ತಗೊಂಬನ್ನಿ. ಯಾರಿದ್ದೀರಾ? ವೀಲ್ ಚೇರ್ ವೀಲ್ ಚೇರ್ ತರ್ತಾರೆ. ವೀಲ್ ಚೇರ್ ತಗೊಂಬನ್ನಿ. ನಂದನ್ ನಿಂತ್ಕೊಳ್ಳೋ. ಗುರುಗಳೇ, ಇದಕ್ಕೇನು ಪರಿಹಾರ ಇಲ್ವಾ? ಇದಕ್ಕೆ ಯಾವ ಪರಿಹಾರ ಸೂಚಿಸೋದಕ್ಕೂ ನನಗೆ ಸಾಧ್ಯ ಆಗ್ತಾ ಇಲ್ಲಮ್ಮ. ಆ ದೇವಿ ನನಗೆ ಕೆಡಕಿನ ಸೂಚನೆಗಳನ್ನೇ ಕೊಡ್ತಾ ಇದ್ದಾಳೆ. ಅಯ್ಯೋ, ನಂಗೆ ಹೇಳ್ಬೇಡಿ ಗುರುಗಳೇ, ಇದು ಇವಳು ಭವಿಷ್ಯದ ಪ್ರಶ್ನೆ. ಈ ತಾಳಿ ಇವಳು ಕುತ್ತಲ್ಲೇ ಉಳ್ಕೊಂಡ್ಬಿಟ್ರೆ ಇನ್ನೊಂದು ಮದ್ವೆ ಆಗೋಕ್ಕೂ ಆಗಕ್ಕಿಲ್ಲ. ಏನಾರ ಪರಿಹಾರ ಹೇಳಿ. ನಿಮ್ಮ ಸಮಸ್ಯೆಗೆ ಯಾವ ಪರಿಹಾರನೂ ನನಗೆ ತೋಡ್ತಾ ಇಲ್ಲ ತಾಯಿ. ಈ ಕವಡೆಗಳ ಲೆಕ್ಕಾಚಾರನೂ ಮೀರಿದ್ದು ಒಂದಿರುತ್ತೆ, ಆದರೆ ಅದು ನನ್ನ ಯೋಚನೆಗೆ ನಿಲುಕ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನೀವು ಈ ತಾಳಿನ ತೆಗೆಯೋದಾದ್ರೆ ತೆಗೆದುಬಿಡಿ. ಯಾವ ತೊಂದರೆನೂ ಆಗದೆ ನೀವಿದನ್ನು ಸುಲಭವಾಗಿ ತೆಗೆಯೋದಕ್ಕೆ ಸಾಧ್ಯವಾಯಿತು ಅಂತಂದರೆ ಯಾವ ಸಮಸ್ಯೆನೂ ಬರೋದಿಲ್ಲ ಅಂತಾನೆ ಅರ್ಥ. ಇದನ್ನ ನಾನೇ ತೆಗಿಬೇಕಾ? ಭಯ ಪಡ್ಬೇಡ ಪುಲ್ವೆ, ಮನೆ ದೇವ್ರನ್ನ ನೆನೆಸ್ಕೊಂಡು ಧೈರ್ಯವಾಗಿ ಈ ತಾಳಿಗೆ ನಿನ್ ಕುತ್ತಿಗೆಯಿಂದ ತೆಗೆದು ಬಿಡು. ಒಂದು ಸಲ ನೀನ್ ಈ ತಾಳಿ ಕುತ್ತಿಗೆಯಿಂದ ತೆಗೆದು ಬಿಟ್ರೆ ನಿನ್ ಎಲ್ಲಾ ಸಮಸ್ಯೆಯಿಂದನೂ ಮುಕ್ತಿ ಸಿಗ್ತೈತೆ. ನಿನ್ ದಾರಿಗೆ ಅಡ್ಡ ಆಗ್ತಿರೋದೇ ಈ ತಾಳಿ. ಇದನ್ನ ತೆಗೆದ್ಬಿಟ್ರೆ ಎಲ್ಲ ಕ್ಲಿಯರ್ ಆಗತ್ತೆ. ಆ ದೇವ್ರ ಸಾಕ್ಷಿಯಾಗಿ ಕಟ್ಟಿರೋ ತಾಳಿ ಇದು. ಆ ದೇವರೇ ಬಂದ್ರು ಅವನ್ಗಿದನ್ನ ಕೀಳೋ ಅಧಿಕಾರ ಇಲ್ಲ. ತೆಗ್ಯವ್ವ, ಏನು ಆಗಕ್ಕಿಲ್ಲ. ಅವತ್ತು ಒಂದೇ ಒಂದಿನ ಪೂರ್ವಿ ತನ್ನ ಕುತ್ತಿಗೆಯಿಂದ ತಾಳಿ ತೆಗಿಯೋ ಪ್ರಯತ್ನ ಮಾಡಿದಿಕ್ಕೇನೆ ನಿನ್ ಬೆನ್ ಮೇಲೆ ತೆಂಗಿನ ಗರಿ ಬಿದ್ದು ಎಂತ ಅಪಾಯ ಆಗಿತ್ತು. ಕುಳ್ಕೊಡಿನೇ ಇದಾರಲ್ಲ, ಚಿಕ್ಕದ್ ಬಿಡವ್ವ. ಏನಾಯ್ತು? ಬೇಗ ಬನ್ನಿ. ಮೇಲ್ಗೆ ನಿಧಾನಕ್ಕೆ ಬರೋದಲ್ವಾ ಕಂದ? ಇದನ್ನ ದೈವಚಿತ್ತ ಅಂತಾರೆ ತಾಯಿ. ಏನ್ ಅತ್ಯವ ಇದು? ನಾನು ಎಷ್ಟೇ ಪ್ರಯತ್ನ ಪಟ್ರು ಈ ತಾಳಿನ ತೆಗಿಯಕ್ಕೆ ಆಗ್ತಿಲ್ವಲ್ಲ. ದೈವ ನಿರ್ಧಾರದ ಮುಂದೆ ಮನುಷ್ಯನ ಪ್ರಯತ್ನಗಳು ವಿಫಲವಾಗುತ್ತೆ ತಾಯಿ. ದೇವರ ನಿರ್ಧಾರ
ಈ ತಾಳಿನ ತೆಗೆಯೋದ್ರ ಕಡೆ ಇಲ್ಲ. ನಾವುಗಳು ದೈವ ನಿರ್ಣಯಕ್ಕೆ ತಲೆ ಬಾಗಲೇಬೇಕು ತಾಯಿ. ಅಯ್ಯೋ, ಎಂತ ಧರ್ಮ ಸಂಕಟ ಇವಳಿಗೆ. ಹಂಗಾರೆ ಈ ತಾಳಿನ ಇವಳು ಕುತ್ಕೆನೆ ಹಾಕೊಂಡಿರ್ಬೇಕಾ? ಏನೋ ಸ್ವಾಮಿ, ಅಕ್ಕನ್ಗೆ ಹುಷಾರಿಲ್ವಂತೆ, ಹಾಸ್ಪಿಟಲ್ ಇದ್ದಾಳಂತೆ. ನರೇಂದ್ರ ಮಾಮ ಮೆಸೇಜ್ ಮಾಡಿದ್ದಾರೆ. ಪೂರ್ವಿ, ಚಂಚು ಇದೇ ಮನೆನಾ? ಹ್ಞೂ ಅತ್ತೆ. ನಾವು ಫೋನ್ ಮಾಡ್ಬಿಟ್ಟು ಒಳಗಡೆ ಹೋಗುವ ಇಲ್ಲ? ಅತ್ತೆ, ಅಮ್ಮಾಜಿ ಮನೆಯವ್ರು ನಾವು ಪರ್ಮಿಷನ್ ಎಲ್ಲ ತಗೊಂಡು ಒಳಗೆ ಹೋಗ್ಬೇಕಾ? ಬನ್ನಿ. ಚು ಹೇ ಚಂಚು, ನಾ ಇದೆಯಂತೆ, ಹುಷಾರು. ಅಯ್ಯೋ, ಏನಾಗಲ್ಲ, ಬನ್ನಿ ಅತ್ತೆ, ನಾನಿಲ್ವಾ? ಬನ್ನಿ. ಚಂಚು, ಚಂಚು, ನಾಯಿ ನೋಡಿ ಹೇಗ್ ಬೊಗಳುತ್ತದೆ. ಒಳಗ್ ಹೋಗೋದ್ ಬೇಡ ಪ್ಲೀಸ್, ಮೇಲಕ್ಕೆ ಬಿಟ್ರೆ ಅಷ್ಟೇ. ಬಾರೆ ಹೋಗೋಣ. ಸಿಸ್ಟರ್, ನನ್ನ ವೈಫ್ ಹೇಗಿದ್ದಾರೆ? ಅವ್ರಿಗೆ ಎಚ್ಚರ ಆಯ್ತಾ? ತುಂಬ ಏಟಾಗಿದೆ ಅವ್ರಿಗೆ? ಗೊತ್ತಿಲ್ಲ ಸರ್, ಅವ್ರು ಬೇರೆ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ನಾನು ಈಗಲೇ ನೋಡಬೇಕು. ಸರ್ ನೀವು ರೆಸ್ಟ್ ಮಾಡಬೇಕು, ರೆಸ್ಟ್ ಮಾಡಿ ಸರ್. ಸರ್ 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 ಲಂದೆ ಯಾವ ಕಡೆ ಹೊರಟೆ? ಈ ಪರಿಸ್ಥಿತಿಲಿ ಎಲ್ಲಯ್ಯ ಹೋಗ್ತಿದ್ಯಾ? ನಾನು ಪದ್ಮಿನಿ ನೋಡ್ಬೇಕು. ಎಲ್ಲಿದ್ದ ನೋಡು? ಯಾವ ವಾರ್ಡು? ನೋಡು, ನೀನ್ ಅವಳನ್ನ ಆಮೇಲೆ ನೋಡಿದ್ರೆ ಆಯ್ತು. ನಿನಗೂ ಪೆಟ್ಟು ಬಿದ್ದಿದೆ ಕಣೋ, ಗಮನ ಇರ್ಲಿ. ನಡಿ ಮಲ್ಕೋ, ಬಾ. ಇಲ್ಲ ಅಜ್ಜಿ, ಬಿಡು ನನ್ನ. ನರೇಂದ್ರ, ಪದ್ಮಿನಿ ಅವನು ಎಷ್ಟು ಮಟ್ಟ ಹಚ್ಕೊಂಡಿದ್ದಾನೆ ನೋಡು. ಇವ್ನು ಆಡ್ತಾರ ತೋರ್ತಿದ್ರೆ ನಿಜಕ್ಕೂ ನನಗೆ ಭಯ ಆಗ್ತಿದೆ. ನೀವು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮಾಜಿ, ಎಲ್ಲ ಸರಿ ಹೋಗುತ್ತೆ. ಪದ್ಮಿನಿ, ಸರ್, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ. ಪ್ಲೀಸ್ ಸಿಸ್ಟರ್, ಒಂದು 5 ನಿಮಿಷ. ಇದಕ್ಕೆಲ್ಲ ನಾನೇ ಕಾರಣ ಪದ್ಮಿನಿ. ಗಡಿಬಿಡಿಲಿ ಮೆಟ್ಲ ಹತ್ತಕ್ಕೆ ಹೋಗಿ ನಿನ್ನ ಬೀಳಿಸ್ಬಿಟ್ಟೆ. ಇವ್ರಿಗೆ ಯಾವಾಗ ಎಚ್ಚರ ಆಗುತ್ತೆ? ಸರ್, ಅವ್ರಿಗೆ ತುಂಬ ಜ್ವರ ಇತ್ತು, ತುಂಬ ವೀಕ್ ಆಗಿದ್ರು, ಅದಕ್ಕೆ ಡ್ರಿಪ್ಸ್ ಹಾಕಿದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗ್ತಾರೆ ಸರ್. ಸಾರಿ ಪದ್ಮಿನಿ, ನಿನಗೆ ಜ್ವರ ಬರಕ್ಕೂ ನಾನೇ ನನ್ನ ಪ್ರೀತಿಸು ಅಂತ ನಿಂಗೆ ಒತ್ತಾಯ ಮಾಡಿ ನಿನ್ನ ಜೊತೆ ವಾದ ಮಾಡಿ ಬರೀ ಸ್ಟ್ರೆಸ್ ಕೊಟ್ಬಿಟ್ಟೆ ನಾನು. ನಿನ್ನಷ್ಟಕ್ಕೆ ನಿನ್ನ ಬಿಟ್ಟಿದ್ರೆ ನೀನು ಸರಿ ಹೋಗ್ತಿದ್ದೆ. ನಾನೇ ಅತಿಯಾಗಿ ಆಡ್ಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸು. ಇನ್ನು ಮುಂದೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಿಂಗೆ ಸ್ಟ್ರೆಸ್ ಹಾಕಕ್ಕೆ ನಾನು ಬಿಡಲ್ಲ. ನೀನು ಹುಷಾರ್ ತಪ್ಪಕ್ಕೆ ನಾನು ಚಾನ್ಸೇ ಕೊಡಲ್ಲ.
ಮಿನಿ ಬೇಗ ಎಚ್ಚರ ಆಗು, ಇಲ್ಲಾಂದ್ರೆ ನಂಗೆ ಭಯ ಆಗತ್ತೆ. ಒಂದೇ ಒಂದ್ಸಲ ಕಣ್ಬಿಟ್ಟು ನನ್ನ ಜೊತೆ ಮಾತಾಡ್ಬಿಡು. ರೇ ಯಾರೇ ಅದು? ಯಾರ್ ನೀವು? ರೀ ಮೊದಲು ನಾಯಿ ನಮ್ ಬೋನ್ಗ್ ಹಾಕಿ ಕಚ್ಕಿಚ್ಚಿದ್ರೆ ಕಷ್ಟ. ಏನು ಇಲ್ಲ ನಿಮ್ಮಂತ ಕಳ್ರಿಗೋಸ್ಕರ ಮಾಡಿರೋ ಸೆಟಪ್ ಇದು. ಏನು ಸೆಟಪ್ಪ? ಏನು ನೀನ್ ಕಂಡಿಗ್ ನಾವ್ ಕಳ್ರ ತರ ಕಾಣಿಸ್ತಿದೀವ? ಅದೇ ನನ್ ಇಳಿಸಿ ಬನ್ನಿ. ಅಯ್ಯೋ ಚಂಚು, ನೀನ್ ಹೇಗೆ ಬೆಳತ್ತದೆ? ಅಯ್ಯೋ ಗೊತ್ತಿಲ್ಲ, ಗಾಬ್ರಿಗೆ ಹೆಂಗೋ ಹತ್ತು ಬಿಟ್ಟಿದೀನಿ. ಕೊಡಿಲಿ ಫೋನ್ ಕೊಡಿಲಿ. ನಾವು ಚಂದುಲಾಲ್ನ ನೋಡಕ್ ಬಂದಿದೀವಿ. ಅವ್ರಿದಾರ ಒಳಗೆ? ಸಾಹೇಬ್ರು ಇದ್ದಾರೆ, ಆದ್ರೆ ಅವ್ರು ಮೀಟ್ ಮಾಡಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕು, ಇಲ್ಲ ಅಂದ್ರೆ ಒಳಗ್ ಬಿಡಲ್ಲ. ಹೇ, ನಾವ್ ಯಾರು ಅಂತ ಗೊತ್ತಾ? ಅಮ್ಮಾಜಿ ಮನೆಯಿಂದ ಬಂದಿದೀವಿ. ಬನ್ನಿ ಅತ್ತೆ, ಒಳಗೋಗೋಣ. ಮೇಡಮ್ 1 ನಿಮಿಷ, ನನ್ನ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಮೇಡಮ್? ನಿಮ್ಮನ್ನೇನಾರು ಹಾಗೆ ಒಳಗ್ ಬಿಟ್ರೆ ನನ್ನ ಕೆಲಸ ಹೋಗುತ್ತೆ ಅಷ್ಟೇ. ಇರಿ. ಸರ್, ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಯಾರದು? ಅಮ್ಮಾಜಿ ಮನೆಯಿಂದ ಬಂದಿದ್ದಾರೆ ಸರ್. ಅಮ್ಮಾಜಿನ? ಇರು, ನಾನೇ ಅಲ್ಲಿ ಬಂದೆ. ಅಮ್ಮಾಜಿ ಅಲ್ಲ, ಇಬ್ರು ಲೇಡೀಸ್ ಬಂದಿದ್ದಾರೆ ಸರ್. 1 ನಿಮಿಷ ಮೇಡಮ್, ನಿಮ್ಮ ಹೆಸರು? ಚಂಚಲ. ಚಂಚಲ ಅಂತೆ ಸರ್. ಇವಳು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾಳೆ? ನಿನ್ನೆ ಫೋನ್ ಮಾಡಿದಾಗ ಅಮ್ಮಾಜಿ ಸೊಸೆ ಅಂತ ಗೌರವದಿಂದ ಮಾತಾಡಿದೆ. ಇನ್ನು ಸುಮ್ಮನಿರೋಕ್ಕಾಗಲ್ಲ. ಯೋ, ಅವ್ರನ್ನ ಮನೆಯಿಂದ ಆಚೆ ಹೋಗಕ್ಕೆ ಹೇಳೋ. ನಾನು ಬ್ಯುಸಿ ಇದ್ದೀನಿ, ನನಗೆ ಇಂಥದಕ್ಕೆಲ್ಲ ಟೈಮ್ ಇಲ್ಲ. ಏನ್ ಹಾಗ್ ನೋಡ್ತಿದ್ಯಾ? ಕಳ್ರಂತಿದ್ದೆ, ಈಗ ಗೊತ್ತಾಯ್ತಾ ನಮ್ ಲೆವೆಲ್ ಏನು ಅಂತ. ಬನ್ನಿ ಅತ್ತೆ, ಹೋಗೋಣ. ಇರಿ ಮೇಡಮ್, ಸಾಹೇಬ್ರು ನಿಮ್ಮನ್ನ ಒಳಗ್ ಬಿಡ್ಬೇಡಿ, ಮನೆಯಿಂದ ಆಚೆ ಕಳ್ಸಿ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಮಾತಾಡಕ್ಕೆ ಟೈಮ್ ಇಲ್ಲ ಅಂತೆ, ಹೋಗಿ ಹೋಗಿ. ಏನು ಹಾಗಂದ್ರ? ನಮ್ ಸಾಹೇಬ್ರು ಮನೆಗೆ ಯಾರೇ ಬಂದ್ರು ವಾಪಸ್ ಕಳ್ಸಲ್ಲ, ಆದ್ರೆ ನಿಮ್ಮನ್ ಕಳ್ಸಿದಾರೆ ಅಂದ್ರೆ ಕಳ್ತನಕ್ಕಿಂತ ಏನೋ ದೊಡ್ಡದೇ ಮಾಡಿದೀರಾ ಅನ್ಸುತ್ತೆ. ಚಂಚು ಬಾ ಬಾ, ಹೋಗೋಣ ಬಾ.